ಸ್ವರೂಪ ಕರ್ನಾಟಕ ಬ್ಯಾಂಕ್. ತಾವು ನೋಡ್ತಾ ಇದ್ದೀರ, ನಿನ್ನೆಯಿಂದ SSLC ಪರೀಕ್ಷೆ ಆರಂಭ ಆಗಿದೆ. ಮೊದಲನೇ ದಿವಸನೇ ನಮ್ಮ ಸಚಿವರ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಒಬ್ಬ KPSC ಪರಶುರಾಮ್ ಬಾಬು ಅನ್ನೋ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾತಕ್ಕೆ ಅಂತ ನಾವು ಮಾಹಿತಿಯನ್ನು ತೆಗೆದುಕೊಂಡಾಗ ಏನು ಪರೀಕ್ಷೆಯ ಭಯದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಇಷ್ಟು ವರ್ಷಗಳು ಯಾವತ್ತೂ ಇಲ್ಲದಂತಹ ಒಂದು ವಾತಾವರಣವನ್ನು ಈ ವರ್ಷ ಯಾತಕ್ಕೋಸ್ಕರ ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಿ DC ಕಚೇರಿಯಲ್ಲಿ ಮತ್ತು ಚೀಫ್ ಸೆಕ್ರೆಟರಿ ಕಚೇರಿಯಲ್ಲಿ ನೋಡುವಂಥ ಆ ರೀತಿಯಲ್ಲಿ ಇಡೀ ಸಮೂಹವನ್ನೇ ಹಿಡಿದಿಟ್ಕೊಂಡು ಭಯದಲ್ಲಿ ಒಂದು ಪರೀಕ್ಷೆ ನಡೆಸ್ತಾ ಇದ್ದಾರೆ ಅಂದರೆ ಅದು ಸಣ್ಣ ಮಕ್ಕಳಿಗೆ ಮೊದಲನೇ ಪರೀಕ್ಷೆಯನ್ನು ಅವರು ಎದುರಿಸ್ತಾ ಇರೋದು. ಇಷ್ಟು ವರ್ಷಗಳಲ್ಲಿ ಈ ವರ್ಷ ಮಾಡಿ ಇವತ್ತು ಎಲ್ಲ ಕಡೆಯೂ ಕೂಡ ತುಂಬ ಆತಂಕದ ಒಂದು ಮಾಹಿತಿಗಳು ನಮಗೆ ಬರ್ತಾ ಇದೆ. ಸೊ ನಾನು ಹೇಳೋದಿಷ್ಟೇ, ನಮ್ಮ ಸರ್ಕಾರ ಪರೀಕ್ಷಾದಲ್ಲಿ ನಾವೆಲ್ಲ ನೋಡಿದ್ವಿ, SI ಪರೀಕ್ಷೆಯಲ್ಲಿ ಹಗರಣ ಆಯಿತು ಅಂತ, ಅಂಥವುಗಳಿಗೆ ಇವರು ಅಳವಡಿಸಲಿಲ್ಲ. ಕೇವಲ ಮಕ್ಕಳಿಗೆ ಈ ರೀತಿಯಾಗಿ ಅಳವಡಿಸಿ ಭಯದ ವಾತಾವರಣ ಉಂಟು ಮಾಡಿ ಇವತ್ತು ಎಲ್ಲ ಕಡೆಗೂ ಕೂಡ ಅಹಿತಕರ ಘಟನೆಗಳು ನಡೀತಾ ಇರೋದು. ಇವತ್ತು ನಮ್ಮ ತುಮಕೂರಿನ ಗುಬ್ಬಿ ತಾಲೂಕಲ್ಲಿ ಒಂದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿದ್ರು. ಸೊ ಇದನ್ನು ನೋಡಿದಾಗ ಸರ್ಕಾರ ತಕ್ಷಣವೇ ಎಚ್ಚೆತ್ಕೋಬೇಕಾಗಿದೆ. ಇದಕ್ಕೇನು ಪರಿಹಾರವನ್ನು ಕಂಡುಕೋಬೇಕು, ಮಕ್ಕಳಲ್ಲಿ ಯಾವ ರೀತಿ ಭಯದ ವಾತಾವರಣವನ್ನು ಫಸ್ಟು ಹೋಗಲಾಡಿಸೋದನ್ನು ಇವರು ಒಂದು ಟ್ರೈನಿಂಗ್ ಆದರೂ ಕೊಡಬೇಕಾಯ್ತು. ಯಾವುದೇ ಇಲ್ಲ, ಏಕಾಏಕಿ ಭಯದ ವಾತಾವರಣನ ಉಂಟು ಮಾಡಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಇದಕ್ಕೆ ಸಚಿವರು ಮತ್ತು ಕಮಿಷನರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಮುಂದೆ ಏನಾದರೂ ಅನಾಹುತಗಳು ಹೀಗೇನೆ ಆಗ್ತಾ ಹೋದರೆ ಖಂಡಿತ ಇದಕ್ಕೆ ಸರ್ಕಾರದ ಹೊಣೆ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಮತ್ತೊಂದು ರೀತಿಯಲ್ಲಿ ಮಾತಾಡಬೇಕಾದ್ರೆ, ಖಾಸಗಿ ಅನುದಾನ ರಹಿತ ಶಾಲೆಗಳು ಇಡೀ ರಾಜ್ಯದಲ್ಲಿ 48% ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಇಷ್ಟು ವರ್ಷಗಳು ನಮ್ಮ ಶಾಲೆಯ ಒಂದು ಶಿಕ್ಷಕ ವರ್ಗವನ್ನು ಪರೀಕ್ಷೆಗಳಲ್ಲಿ ಮೇಲ್ವಿಚಾರಣೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ವರ್ಷ ಸಂಪೂರ್ಣವಾಗಿ ದೂರ ಇಟ್ಟಿದ್ದೀರಾ. ಆದರೆ ಅದೇ ರೀತಿ ಯಾಕೆ ಎಕ್ಸಾಮಿನೇಷನ್ ಆದಮೇಲೆ ಗ್ರ್ಯಾಜುಯೇಷನ್ಗೆ ತಗೋಬಾರ್ದು, ಅದನ್ನು ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನೀವು? ಇದಕ್ಕೆ ಅವರು ಅಂದರೆ ಯೋಗ್ಯತೆ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡೋದಾದರೆ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ಗೂ ಕೂಡ ನೀವು ತಗೋಬಾರ್ದು. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮೊನ್ನೆ ಸಚಿವರಲ್ಲಿ ಮತ್ತು ನಮ್ಮ ಕಮಿಷನರ್ಗೆ ನಾವು ಲೆಟರ್ನ ಕೊಡ್ತಾ ಇದ್ದೇವೆ. ಅದನ್ನು ತೀಕ್ಷ್ಣವಾಗಿ ಗಮನಿಸಬೇಕು. ಏನು ನೀವು 3 ಹಂತದ ಎಕ್ಸಾಮನ್ನು ಮಾಡೋಕ್ಕೆ ಕೊಟ್ಟಿದ್ದೀರ, 2ನೇ ಹಂತದ ಎಕ್ಸಾಮ್ ಒಳಗಡೆ ನೀವು ಇದನ್ನು ತೀರ್ಮಾನ ತೆಗೆದುಕೊಂಡು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಬದಲಾವಣೆ ಮಾಡಲಿಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಮುಂದೆ ಯಾವ ರೀತಿಯನ್ನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ತೀರ್ಮಾನ ತಗೋಬೇಕು ಅನ್ನೋದನ್ನು ನಾವು ರಾಜ್ಯ ಸಮಿತಿಯನ್ನು ಬೆಂಗಳೂರಿನಲ್ಲಿ ಮೀಟಿಂಗ್ ಕರೀತಾ ಇದ್ದೇವೆ. ಆವತ್ತು ನಾವು ತೀರ್ಮಾನ ತೊಗೊಂಡು ಪ್ರಶ್ನೆನ ಹೇಳಿಕೆಯನ್ನು ಕೊಡ್ತೀನಿ ಅಂತ ಈ ಮೂಲಕ ನಾನು ಸರ್ಕಾರವನ್ನು ಗಮನ ಸೆಳೀತಾ ಇದ್ದೀನಿ. ಧನ್ಯವಾದಗಳು.